ಸ್ನೇಹಿತರೆ ನಮಸ್ಕಾರ. ಪ್ರತಿದಿನ ನಮ್ಮ ಮನೆಗೆ ಬಂದು ವಿದ್ಯುತ್ ಬಿಲ್ ಕಲೆಕ್ಷನ್ ಮಾಡುವಂಥ ಪರ್ಸನ್ನು ಹಣ ಕೇಳಿದ್ರೆ ನಾವು ಕೊಡದೇ ಇರ್ತೀವ. ಅದೇ ರೀತಿ ಈ ಇಲ್ಲಿನ ವಾಸಿಗಳು ಕೂಡ ಕುಣಿಗಲ್ನ ಕೋಟೆ ಪ್ರದೇಶದ ವಾಸಿಗಳು ಆತನಿಗೆ ಹಣ ಕೊಟ್ಟಿದ್ದಾರೆ. ಇವನು ಇದನ್ನೇ ಬಂಡವಾಳ ಮಾಡಿಕೊಂಡು ಬೆಸ್ಕಾಂ ಕಚೇರಿಗೆ ಹಣ ಕಟ್ಟದೆ ತಾನು ನುಂಗಾಕಿದ್ದಾನೆ ಅನ್ನೋ ಆರೋಪ. ಪ್ರತಿಯೊಬ್ಬರ ಹತ್ರ 4,000 5,000 ಹೀಗೆ ಹಣ ವಸೂಲಿ ಮಾಡಿದ್ದಾನೆ. ಈಗ ಕೋಟೆ ವಾಸಿಗಳು ಇಲ್ಲಿ ಬಂದು ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳು ಅವ್ರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳ್ತಾ ಹೋಗೋಣ. ಸರ್ 4 ತಿಂಗಳು ಆಯಿತು ದುಡ್ಡು ಇಸ್ಕೊಂಡು ಹೋಗಿ. ನಾವು ಬಾಡಿಗೆ ಮನೆಯಲ್ಲಿದ್ದರು, ಬಾಡಿಗೆ ಮನೆ ಬಿಟ್ಟಿದ್ದೀವಿ. ಅವರು ದುಡ್ಡು ಕೊಡಿ ಅಂತ ಬಂದು ಇಲ್ಲಿ ಯಾರು ಕೇಳಿದ್ರು ಚೂರು ಯಾರು ರೆಸ್ಪಾನ್ಸ ಮಾಡ್ತಾ ಇಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡವ್ರೆ, ಯಾರು ಇಸ್ಕೊಂಡವನೇ ಅವ್ನು ಹೋಗಿ ಇಸ್ಕೊಳ್ಳಿ ಅಂತ ಹೇಳ್ತವ್ರೆ. ಸರ್ ನಮಗೇನು ನಮ್ಮ ದೊಡ್ಡ ಬಿಲ್ ಕರೆಂಟ್ ಬಿಲ್ ನಮಗೆ ಕ್ಲಿಯರ್ ಮಾಡಿಕೊಳ್ಳಿ ಅಷ್ಟೇ ಸಾಕು. 7,000 8,000 6,000 ಹಂಗೆ ಇಸ್ಕೊಂಡು ಹೋಗೋಣ ಸರ್. ನಂದು 7,500 ಕರೆಂಟ್ ಬಿಲ್ ಇತ್ತು. ಇದು ಕ್ಲಿಯರ್ ಮಾಡಪ್ಪ ಇಲ್ಲಾಂತ ಕಟ್ ಮಾಡ್ತೀನಿ ಅಂತ ಹೇಳ್ದ. ನಾನೇನು ಹೇಳ್ದೆ, ಸರ್ ಇಷ್ಟಿಲ್ಲ ಸರ್ ನಮ್ಮ ದುಡ್ಡು ಇಷ್ಟೈತೆ ಸರ್, ಕಟ್ಟಿಸ್ಕೊಳ್ಳಿ, ಮುಂದಿನ ತಿಂಗಳು ಕಟ್ಟಿ ಇದು ಮಾಡ್ತೀನಿ ಅಂತ ಹೇಳಿ ಇಸ್ಕೊಂಡು ಹೋಗಿದ್ದು. ಇನ್ನೂ ಬಂದೇ ಇಲ್ಲ ಸರ್. ಅವ್ರು ಇನ್ನೊಬ್ರು ಅವರ ಒಳಗಡೆನೇ ಅವ್ರಿಗೆ ಸಾಕ್ಷಿಗೆ ಅವರೇ ಎಷ್ಟೇ ಇಸ್ಕೊಂಡಿರೋರೆ ಅವ್ರಿಗೆ ಗೊತ್ತು. ಒಂಚೂರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಶಾಸಕರಿಗೆ ಹೇಳ್ತೀನಿ ಅಂತ ಹೇಳಿದ್ರೆ ನೀನು ಇಷ್ಟು ದಿವಸ ಏನು ಮಾಡ್ತಿದ್ದೆ ಹೋಗಿ ಹೇಳ್ಬೇಕು ಅಂತ ಹೇಳ್ತಾರೆ. ಶಾಸಕರದ್ದು ಚೂರು ಭಯ ಇಲ್ಲ ಇವ್ರಿಗೆ ಯಾರಿಗೂ. ಏನು ತಿಳ್ಕೊಂಡವ್ರೆ ಅಂದರೆ ಅವ್ರು ಏನಾರ ಅಡ್ಜಸ್ಟ್ಮೆಂಟ್ ಇರ್ಬೋದು ಅವ್ರದ್ದು ಇವ್ರದ್ದು, ಅದಕ್ಕೋಸ್ಕರ ಏನು ಒಂಚೂರು ರೆಸ್ಪಾನ್ಸ ಮಾಡ್ತಾ ಇಲ್ಲ. ಏನಿರೋದು ನೀವೇ ನ್ಯಾಯ ಕೊಡ್ತೀವಿ, ನಮಗೆ ಕರೆಂಟ್ ಬಿಲ್ ಕ್ಲಿಯರ್ ಮಾಡಿಕೊಡಿ ಸರ್ ಅಷ್ಟೇ. 7,500 ರೂಪಾಯಿ ಕೊಟ್ಟಿದ್ದೀವಿ, ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ಕಟ್ ಮಾಡಿಬಿಡ್ತೀವಿ ಅಂತ ಅಂದಿದ್ದಕ್ಕೆ ನಾವು ಏನು ಹೇಳೋದು, ಇಲ್ಲ ಸರ್ ಹಬ್ಬ ತೀರಿಸ್ಕೊಂಡು ಕಟ್ತೀವಿ ನಾಳೆ ನಾಡ್ದು ಅಂದಿದ್ದಕ್ಕೆ, ಇಲ್ಲ ಈಗ ಕಟ್ಬೇಕಿಲ್ಲ ಅಂದರೆ ಕಟ್ ಮಾಡಿಬಿಡ್ತೀನಿ ಅಂದರು. ತೊಗೊಳ್ಳಿ ಸರ್ 7,500 ಅಂತ ಎಲ್ಲೆಲ್ಲೋ ಜೋಡಿಸ್ಕೊಂಬಂದು ಕಟ್ಟಿದು ಬಿಲ್ಲೇ ಕೊಟ್ಟಿಲ್ಲ, ಏನಿಲ್ಲ, ನಾಳೆ ಮುಂದಿನ ತಿಂಗಳು ತಂದುಬಿಡ್ತು. ನಮಗೆ ಏನು ಗೊತ್ತು, ಇವರು ಡಿಪಾರ್ಟ್ಮೆಂಟ್ ಅವರಲ್ಲ, ಮೋಸ ಮಾಡಲ್ಲ ಅಂತ ನಮಗೆ ಇತ್ತು, ನಮಗೆ ಕೊಟ್ಬಿಟ್ಟು. ಸರ್ ನಾನು ಹಬ್ಬಕ್ಕೆ ಅಂತ ನಮ್ಮ ಮಕ್ಕಳಿಗೆ ಬಟ್ಟೆ ತಂದಿಲ್ಲ, ಆ ದುಡ್ಡು ತಗೊಂಡು ಅವನಿಗೆ ಕೊಟ್ಟಿದ್ದೀನಿ. ನಾನು ಬಿಲ್ ಪೂರ್ತಿ 8,000 ಚಿಲ್ಲರೆ, ನಮಗೆ 7,000 ಎಷ್ಟೋ ಚಿಲ್ಲರೆ ಬಂದಿತ್ತು. ನಾನು ಹೇಳಿದೆ ಸರ್ ಇಲ್ಲ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರೇನು ಹೇಳಿದ್ರು, ಅರ್ಧನಾದರೂ ಕಟ್ಟಮ್ಮ ಅಂತ ಹೇಳಿದ್ರು ನನಗೆ. ಆಯಿತು ಸರ್ ಅಂತ ಹೇಳಿ ನನ್ನ ಗಂಡನ ಹತ್ರ ನಾನು ಜಗಳ ಮಾಡಿ ಅರ್ಧ 4,000 ದುಡ್ಡು ಅಮೌಂಟು ಅವ್ರ ಕೈಗೆ ಕೊಟ್ಟಿದ್ದೀನಿ. ಇನ್ನೂ ತನಕ ನನಗೆ ಬಿಲ್ ಕ್ಲಿಯರ್ ಮಾಡಿ ಕೊಟ್ಟಿದ್ರು. ಈಗ ಕಚೇರಿಯ ಒಳಭಾಗದಲ್ಲಿ ಹೋಗ್ತಾ ಇದ್ದೀವಿ, ಅವ್ರು ಒಳಗಡೆ ಇದ್ದಾರೆ ಅಂತ ಮಾಹಿತಿ ಇದೆ. ಇದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಏನಿದು ನೀವು ಹಣ ವಸೂಲಿ ಮಾಡಿದ್ದೀರಂತಲ್ಲ ಎಲ್ಲರ ಹತ್ರನು? ಹೀಗೆ ಕಲೆಕ್ಷನ್ಗೆ ಅಂತ ಕಳಿಸಿದ್ರು ನಮ್ಮ ಸಾಹೇಬರು. ಅಲ್ಲಿ ನಮ್ಮ ಸಾಹೇಬ್ರು ಬನ್ನಿ ಸರ್, ಅಲ್ಲೇ ಹೋಗೋಣ. ಅಲ್ಲ ಒಂದು ನಿಮಿಷ, ಏನಾಯ್ತು ಅನ್ನೋದನ್ನ ಹೇಳಿ ಆಮೇಲೆ ಮಾತಾಡೋಣ. ಬೇರೆ ಸರ್ ಏನಿಲ್ಲ, ನಮ್ಮ ಸಾಹೇಬರು ಕಲೆಕ್ಷನ್ಗೆ ಕಳಿಸಿದ್ರು, ಹೋಗಿದ್ವಿ. ಹೋದಾಗ ಕಲೆಕ್ಷನ್ಗೆ ಹೋಗಿದ್ವಿ, ಅವ್ರಿಗೆ ದುಡ್ಡು ಇಸ್ಕೊಂತಿದ್ರು. ನಾವು ಇನ್ನೂ ಹೋಗಕ್ಕೆ ಬಂದಾಗ ಹೊಸಬ್ರು ಅವ್ರು ಇಸ್ಕೊಂಡಿದ್ದಾರೆ, ಬಟ್ ಅವ್ರು ಕಟ್ಟಿಲ್ಲ ಅಂತ ಆಮೇಲೆ ನೆಕ್ಸ್ಟ್ ಮಂತ್ ಗೊತ್ತಾಯ್ತು. ಗೊತ್ತಾಗಿ ನಮ್ಮ ಬಂದು ಸಾಹೇಬ್ರ ಹತ್ರ ಮಾತಾಡಿದೆ. ದುರುಪಯೋಗ ಆಗಿರ್ಬೋದು ಇಲ್ಲಿ. 4 ಲಕ್ಷ ಆಗಿತ್ತು ಸರ್ ಪುಟ್ಟಿ ಪಾಟೆನಲ್ಲಿ. ಎಷ್ಟಾಗಿದೆ? 4.25 ಲಕ್ಷ ಆಗೈತೆ. ಏನು ಲಂಚ ಇಸ್ಕೊಂತವ್ರ ಏನು ಇಸ್ಕೊಂತವ್ರ ಇದು ಸೇರಿಸಿ 4ನೇ ಸತಿ ಮಾಡಿರೋದಂತೆ ಇಲ್ಲಿ. ಹಂಗೆ ಅವನು ತಿರ್ಗಾ ಅವ್ನಿಗೆ ಕೆಲ್ಸಿಗೆ ಇಟ್ಕೊಂಡು ಇದು ಮಾಡೋರ. ಯಾರೋ ಪಾಪ ಹೊಸಬ್ರು ಬಂದಿದ್ದಕ್ಕೆ ಅವ್ರು ತೆಗ್ದು ಬಿಸಾಕೋರ ಸರ್. ಅವ್ರ ಮೇಲ್ಗಡೆ ಅವರು ಈಗ ಅವ್ರನ್ನ ತೋರಿಸ್ತೀರಾ ನೀವು? ಸರ್ ಅದೇ ಅವ್ರ ಅಪ್ಪ ಅವ್ರಿಗೆ ಮಾತಾಡಿದ್ದಾರೆ. ಇವರು ಅವರು ಅವ್ರ ಅಪ್ಪ ಅಮ್ಮ ಅಲ್ಲ ಸರ್, ಒಂದ್ ನಿಮಿಷ ಈಗ ಅಲ್ಲಿ ಅಪ್ಪ ಅಮ್ಮಂದಲ್ಲ, ಈಗ ಸಬ್ಜೆಕ್ಟ್ ಇರೋದು ಬೆಸ್ಕಾಂ ಇಲಾಖೆ ಮತ್ತೆ ಗ್ರಾಹಕರದು. ಅಪ್ಪ ಅಮ್ಮನ್ ನೆಕ್ಸ್ಟ್ ಮಾತಾಡೋಣ, ಪರ್ಸನಲ್ ವಿಚಾರ ಅಲ್ಲ ಇದು. ಈಗ ಅವ್ನು ತೋರಿಸ್ತೀರಾ ನೀವು? ಅಲ್ಲ ಈಗ ಅವ್ರು ಸರ್ ಸೂಪರ್ವೈಸರ್ ಅವರು. ನೀವು ಶಾಮೀಲ್ ಆಗಿದ್ದೀರಾ ಇದ್ರಲ್ಲಿ? ಇಲ್ಲ ಸರ್. ಮತ್ತೆ ಅದು ಯಾಕೆ ತೋರಿಸಲ್ಲ? ಬನ್ನಿ ತೋರಿಸಿ ಹಾಗಾದ್ರೆ. ಸರ್ ಅವ್ರ ಕೆಲಸದಿಂದ ತೆಗ್ದಾಕಿರೋದು ಅವರು. ಯಾರು? ಅವ್ರು ಸೂಪರ್ವೈಸರ್ ತೆಗ್ದಾಕಿರೋದು. ಸರಿ, ಅವ್ರು ಎಲ್ಲಿದ್ದಾರೆ ಈಗ? ಪರ್ಸನ್ ಸರ್ ಅದೇ ಕರೆಸ್ತಾ ಇದ್ದಾರೆ ಅವರು. ಅವ್ರು ಕರೆಸ್ತಿದ್ದಾರೆ ಅವರು. ಹೇಳಿ ಸರ್, ಏನ್ ಸಮಸ್ಯೆ? ಸರ್ ಇದು ನಮ್ಮ ಒಂದು ನಿಮಿಷ. ಈ ಬೆಸ್ಕಾಮಲ್ಲಿ ಔಟ್ಸೋರ್ಸಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪ್ರಶಾಂತ್ ಎಂಬ ವ್ಯಕ್ತಿ ಸುಮಾರು 4 ತಿಂಗಳ ಹಿಂದೆಗಡೆ ಬಂದ್ಬಿಟ್ಟು ಕನ್ಸ್ಯೂಮರ್ಗಳ ಹತ್ರ ಕ್ಯಾಶ್ ಇಸ್ಕೊಂಡು ಸುಮಾರು ಒಂದು ಕಟ್ತಲೇ ಇರೋಂಥದ್ದು ನಮಗೆ ಬೆಳಕಿಗೆ ಬಂದೈತೆ. ಬೆಳಕಿಗೆ ಬಂದಾದ್ಮೇಲೆ ಅದನ್ನು ನಾವು ಅಬ್ಸರ್ವ್ ಮಾಡಿಬಿಟ್ಟು ಅವನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟು ಆ ಜಾಗಕ್ಕೆ ಬೇರೆ ಹಾಕೊಂಡಿದ್ದೆ. ಅವ್ನು ಇನ್ನೂ ರಿನ್ಯೂರೇಟ್ರ್ ಕೊಟ್ಟಿಲ್ಲ, ಚೆಕ್ಗಳಿದೆ, SLC ಮಾಸ್ ಕಾರ್ಡ್ ಇದೆ, ಯಾವುದೋ ಅವ್ರಿಗೆ ಇಂಪಾರ್ಟೆಂಟ್ ಮಾಡಿಲ್ಲ. ಇನ್ನು ಇಷ್ಟೆಲ್ಲ ಹಗರಣ ಆಗೈತೆ ಅಂತ ಗೊತ್ತಾದ್ಮೇಲೆ ನಾವು ಕಟ್ಕೊಡ್ತೀವಿ ಅಂತ ಬರ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಈಗ ಅವನ್ನ ಇಲ್ಲಿ ಕರೆಸಿ ಈ ಏನು ಗ್ರಾಹಕರಿದ್ದಾರೆ ಅವ್ರಿಗೆ ನೀವು ರೀಫಂಡ್ ಮಾಡಿಸ್ಬೇಕು. ಖಂಡಿತ ಮಾಡಿಸ್ಕೊಡ್ತೀವಿ. ಅದ್ರ ಬಗ್ಗೆ ಓಡಾಡ್ತಾ ಇದ್ದೀವಿ. ಸುಮಾರು ಒಂದು ಇವ್ರದ್ದು ಮಧ್ಯಾಹ್ನ 2 ಗಂಟೆಗೆ ಟೈಮ್ ತಗೊಂಡಿದ್ದಾರೆ. ಇಲ್ಲಾಂದ್ರೆ ಲಾಸ್ಟ್ ಅವ್ರ ಅಪ್ಪಾಜಿ ಬಂದ್ಬಿಟ್ಟು ಹೋಗಲ್ಲ, ಇವತ್ತು ರಾತ್ರಿ ಆದ್ರೂ ಇಲ್ಲಿ ಇರ್ತಾರೆ. ಏನ್ರಪ್ಪ ಇರ್ತೀರಾ ನೀವು? ಇವರು ಇಲ್ಲೇ ಇರ್ತಾರೆ. ಇವತ್ತು ಅವ್ರಿಗೆ ರೀಫಂಡ್ ಆಗ್ಬೇಕು, ಇಲ್ದಿದ್ರೆ ಇದು ದೊಡ್ಡದು ಹೋರಾಟ ಆಗುತ್ತೆ.
ಬೆಸ್ಕಾಂ ಕಚೇರಿಗೆ ಬೀಗ ಹಾಕೋದಂತೂ ಸಾರ್ವಜನಿಕರು ಗ್ಯಾರಂಟಿ. ಬೆಸ್ಕಾಂಗೂ ಇದಕ್ಕೂ ಇನ್ನೊಂದು ಸಂಬಂಧ ಬರಲ್ಲ ಸರ್. ಔಟ್ಸೋರ್ಸರ್ ಆಗಿ ಔಟ್ಸೋರ್ಸ್ ಅಂದ್ರೆ ನಿಮ್ ಮನೇಲಿ ಇಟ್ಕೊಳ್ರಿ, ಯಾಕ್ರೆ ಬೆಸ್ಕಾಂ ಕಲೆಕ್ಷನ್ ಕಳ್ಸದ್ರಿ? ಔಟ್ಸೋರ್ಸ್ ಅಂದ್ರೆ ಕೂಡ ಅದು ನ್ಯಾಯಮಂಡಳಿ ಅದೇನು ಮುಂದಿನ 2 ಅವರಲ್ಲಿ ಅವಧಿಯಲ್ಲಿ ಅದಕ್ಕೆ ಸಂಬಂಧಪಟ್ಟ ಆಯ್ತು ಸರ್, ಆಯ್ತು, ನೀವು ಹೇಳೋದು ಅರ್ಥ ಆಗ್ತಾ ಇದೆ. ಆ ಸಮಯದೊಳಗಡೆ ಬರ್ತೀನಿ ಅಂತ ಹೇಳಿದ್ರೆ ಅವ್ನು ಬಂದು ಕಟ್ಟಿಲ್ಲ ಅಂದ್ರೂ ಕಟ್ಟಂತ ಕೆಪಾಸಿಟಿ ಕಟ್ಸಂತ ನಾವು ಮಾಡ್ತೀವಿ. ಬರೋವರೆಗೂ ಟೈಮ್ ಕೊಡಿ. ಇವ್ರಿಗೂ ಹೇಳಿದ್ದೀನಿ, ಆದಷ್ಟು ಇವ್ರದ್ದು ಯಾವ್ದನ್ನು ನಾವು ಸರ್ ಅವನು ತುಂಬಾ ನಮ್ಮ 3 ತಿಂಗಳಿಂದ ನಾವು ಹುಡ್ಕಂತ ಕೆಲಸ ಮಾಡಿದೀವಿ. ನಿಮ್ ಜಾಗದಲ್ಲೇ ಕೂತ್ಕೊಳ್ಳಿ, ಗೊತ್ತಾಯ್ತಾ? ನೀವ್ ಎಲ್ಲಿ ಕೂತಿದ್ರು ಅಲ್ಲಿ ನಾವು ಇದಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡೋಣ. ಸ್ನೇಹಿತರೆ, ಈಗ ಇಲ್ಲಿ ಅವ್ರು ಕರೆಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಆ ವ್ಯಕ್ತಿಯನ್ನ. ಅವ್ರು ಬರಲಿ, ಯಾಕೆಂದ್ರೆ 2 ಗಂಟೆ ತನಕ ಸಮಯ ತಗೊಂಡಿದ್ದಾರೆ. 2 ಗಂಟೆ ಒಳಗಡೆ ನಾನು ಪೇಮೆಂಟ್ ಮಾಡಿಸ್ತೀನಿ ಅಂತ ಹೇಳಿ. ಹಾಗಾಗಿ ಗ್ರಾಹಕರು ಬೆಸ್ಕಾಂ ಕಚೇರಿಯಲ್ಲೇ ಕೂತ್ಕೊಳ್ತಾರೆ. ಇವರು ಊಟ ತಿಂಡಿ ಪ್ರತಿಯೊಂದನ್ನು ಬೆಸ್ಕಾಂ ಇಲಾಖೆನೇ ಅವ್ರಿಗೆಲ್ಲನೂ ಭರಿಸ್ಬೇಕಾಗತ್ತೆ. ಅದನ್ನೆಲ್ಲ ಅವರೇ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಡ ಇದೆ. ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ. 2 ಗಂಟೆ ನಂತರ ಮತ್ತೊಂದು ವಿಡಿಯೋನ ನಾನು ನಿಮಗೆ ತಲುಪಿಸ್ತೀನಿ.